ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ತಂದೆ ಅಮ್ಮ ಎಲ್ಲರೂ ಇದ್ದಾರಲ್ಲ ಅಂತ ನೋಡ್ತಿದ್ದೀರಾ. ಏನಿಲ್ಲ, ಇವತ್ತು ಮನೆಯಲ್ಲಿ ಅಪ್ಪನಿಗೆ ಹುಷಾರಿಲ್ಲದೆ ಬಾಯೆಲ್ಲ ಕೆಟ್ಟೋಗಿತ್ತಂತೆ. ಅಪ್ಪ ಹುಷಾರಾದಮೇಲೆ ಅಮ್ಮ ದಾವಣಗೆರೆಗೆ ಹೋಗಿ ಚಿಕನ್ನು ಮಟನ್ನು ತೊಗೊಂಡು ಇವತ್ತು ಬಂದರು. ನೋಡ್ತಿದ್ದೀರಾ ನೋಡಿ ಗೈಸ್, ಒಂದು ಪಾತ್ರೆಯಲ್ಲಿ ಚಿಕನ್ನು, ಇನ್ನೊಂದು ಕಡೆ ಮಟನ್ನು ಚಿಕನ್ನು ಯಾಕಪ್ಪ ಊರಲ್ಲಿ ಏನಾದರೂ ಜಾತ್ರೆನ ಏನಾದರೂ ಹಬ್ಬನ ಎಂತ ಇಲ್ಲ. ನಾವು ಪ್ರತಿ ಸಲ ತಂದರೂ ಹೀಗೇ ತರೋದು. ಯಾಕಂದರೆ ಅಪ್ಪಾಜಿಗೆ ಅಮ್ಮಗೆ ಚಿಕನ್ ತಿನ್ನಲ್ಲ, ಹಂಗಾಗಿ ಅವರು ಮಟನ್ ತರ್ತಾರೆ. ನಮ್ಮ ಹುಡುಗರಿಗೆ ತುಂಬಾ ಇಷ್ಟ ಚಿಕನ್ನು, ಮಟನ್ ಅಷ್ಟು ತಿನ್ನಲ್ಲ, ಹಂಗಾಗಿ ಮಟನ್ ತೊಗೊಂಬರ್ತಾರೆ. ಮತ್ತು ನಿಮಗೇನು ಇಷ್ಟ? ನಾವೀಗ ಎರಡೂ ಇಷ್ಟ, ಎರಡೂ ತಿಂತೀವಿ. ಓಕೆ, ಅಮ್ಮ ಚಿಕನ್ನು ತಂದಮೇಲೆ ಅದನ್ನು ತೊಳೆದು ನೀಟಾಗಿ ಒಳಗಡೆ ತಗೊಂಡೋಗ್ತೀವಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಹೀಗಿದೆ. ಸಾಂಬಾರಿಗೆ ಬೇಕಾಗಿದ್ರು ಒಂದು ಕಡೆ ಕೊಬ್ಬರಿ ಇದೆ, ಇನ್ನೊಂದು ಕಡೆ ನೀರುಳ್ಳಿ, ಬೆಳ್ಳುಳ್ಳಿ ಹಾಗೂ ಮಸಾಲೆ ಐಟಮ್ ಗೈಸ್. ಮಟನ್ ಸಾರಿಗೆ, ಕೋಳಿ ಸಾರಿಗೆ ಏನೇನು ಹಾಕ್ತಾರೋ ಅದೇ ಮಾಮೂಲಿ. ಈಗ ಅದನ್ನು ನಾವು ಕೊಬ್ಬರಿನ ರುಬ್ತಾ ಇದ್ದೀವಿ. ಬರೀ ಕೊಬ್ಬರಿ ಅಷ್ಟೇ ಹಾಕ್ತಿದ್ದಾರಲ್ಲ ಅಂತ ಅಂದ್ಕೋಬೇಡಿ. ಅದಕ್ಕೆ ಕೊಬ್ಬರಿ, ನೀರುಳ್ಳಿ ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ. ಫಸ್ಟ್ ಇವಾಗ ಸ್ವಲ್ಪ ಕೊಬ್ಬರಿ ನುಣ್ಣಗಾಗಲಿ ಅಂತ ಫಸ್ಟು ಅದೊಂದೇ ಜಾಡಿಗೆ ಹಾಕಿ ರುಬ್ತಾ ಇದ್ದೀನಿ. ಆಮೇಲೆ ಅದು ಒಂದು ಸ್ವಲ್ಪ ನುಣ್ಣಗೆ ರುಬ್ಬಾದಮೇಲೆ ಅದ್ರ ಜೊತೆ ನೀರುಳ್ಳಿ ಹಾಕಬೇಕು, ಇನ್ನೂ ಕೂಡ ನುಣ್ಣಾಗಿ ರುಬ್ಬುತ್ತೆ. ಆ ಟೆಕ್ನಿಕ್ಕು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಎಲ್ಲ ಮಸಾಲೆ ರುಬ್ಬಾಯಿತು. ಓಕೆ, ಎಲ್ಲರೂ ಮಟನ್ಗೂ ಚಿಕನ್ಗೂ ಏನೇನು ಹಾಕ್ತಾರೋ ಮಾಮೂಲಿ ನಾವು ಅದೇ ಹಸಿಶುಂಠಿ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದೇ ಥರನೇ ಮಸಾಲೆ, ಏಲಕ್ಕಿ, ಲವಂಗ, ಚಕ್ಕೆ ಈ ಥರ ಎಲ್ಲ ಹಾಕ್ತೀವಿ. ಆಮೇಲೆ ಹೊರಗಿನ ರೂಮಲ್ಲಿ ಚಿಕನ್ ಸಾಂಬಾರಿಗೆ ಬೇರೆ ಕುಕ್ಕರು, ಮಟನ್ ಸಾಂಬಾರಿಗೆ ಬೇರೆ ಕುಕ್ಕರ್ನ ರೆಡಿ ಮಾಡಿ ಇಟ್ಕೊಂಡ್ವಿ. ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಗೈಸ್. ಕುಕ್ಕರಿಗೆ ನಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟನ್ನು ನಾನು ಹಾಕ್ತಿದ್ದೀನಿ. ಏನಿಲ್ಲ ಅಂದರೂ ಒಂದು 2 ಸ್ಪೂನ್ 3 ಸ್ಪೂನಷ್ಟು ನಾನು ಕೋಳಿ ಸಾರಿಗೆ ಆಗಲಿ ಮಟನ್ ಸಾರಿಗೆ ಆಗಲಿ ಎಣ್ಣೆ ಹಾಕ್ತೀನಿ. ಇವಾಗ ಅದನ್ನು ಹಾಕಿ ಒಲೆ ಹೊಚ್ಚಿ ಒಲೆ ಮೇಲೆ ಇಡ್ತೀವಿ. ಓಕೆ, ನಮ್ಮ ಮನೆಯಲ್ಲಿ ನಿಮಗೆ ಹೇಳ್ದಂಗೆ ಒಂದು ಲಾಗಲ್ಲಿ ಹೊರಗಿನ ರೂಮಲ್ಲೇ ನಾವು ಅಡುಗೆ ಮಾಡೋದು, ಸ್ಟೋರ್ ರೂಮಲ್ಲೇ ಕೂಡ. ಒಳಗಡೆ ಏನೂ ನಾವು ತಗೊಂಡು ಹೋಗಲ್ಲ. ಹಾಗಾಗಿ ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆ ಕಾಯಬೇಕು ಚೆನ್ನಾಗಿ. ಅಮ್ಮ ಆಲ್ರೆಡಿ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಬೆಳ್ಳುಳ್ಳಿ ಹಾಕ್ತೀವಿ ನಾವು. ಎಣ್ಣೆ ಕಾದ ತಕ್ಷಣ ಬೆಳ್ಳುಳ್ಳಿ ಹಾಕಿ ಅದು ಒಂಚೂರು ಮಾಗಿದ ತಕ್ಷಣ ಚಿಕನ್ನು, ಒಂದು ಕಡೆ ಮಟನ್ನು ಅದನ್ನು ಹಾಕ್ತೀವಿ. ಅದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಬೇಕು. ಅದು ಮಟನ್ನು ಚಿಕನ್ ಆಗಲಿ ಚೆನ್ನಾಗಿ ಮಾಗಿದ ನಂತರ ಅದಕ್ಕೆ ಮುಂದಿಂದು ಐಟಮ್ನ ಹಾಕ್ಕೊತ ಹೋಗಬೇಕು. ಓಕೆ, ಇವಾಗ ನಾನು ಚಿಕನ್ನಿಗೆ ಈ ಕಡೆ ಪಾತ್ರೆಯಲ್ಲಿ ಚಿಕನ್ ಹಾಕಿದಾರಲ್ಲ, ಇದರಲ್ಲಿ ಇವಾಗ ನಾನು ಖಾರದ ಪುಡಿನ ಹಾಕ್ತಿದ್ದೀನಿ. ಯಾಕಂದರೆ ಇನ್ನೊಂದು ಕಡೆ ಒಲೆ ಹೊಚ್ಚಿರೋದ್ರಿಂದ ಜಳ ಬಡಿತಿದೆ, ನೈಟಿಗೆ ಏನಾದ್ರು ಬೆಂಕಿ ಹತ್ತಿತ್ತು ಅಂತ ಅಮ್ಮ ಹೇಳ್ತಿದ್ದಾರೆ. ಹಾಗಾಗಿ ನೈಟಿನ ಕ್ಲೀನಾಗಿ ಮುದ್ರಕೊಂಡು ಅದಕ್ಕೆ ಖಾರದ ಪುಡಿನ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ ಫಸ್ಟು. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಹೆಂಗೆ ಮಾಡ್ತಿದ್ದೀವೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಿದ್ದೀವಿ. ಆಮೇಲೆ ಅದಕ್ಕೆ ತಾಕಷ್ಟು ಅರಿಶಿನ ಹಾಕ್ಕೊತೀನಿ. ಸ್ವಲ್ಪನೇ ಅರಿಶಿನ ಹಾಕ್ಕೋಬೇಕು, ಯಾಕಂದರೆ ಮಸಾಲೆ ರುಬ್ಬುವಾಗ ಹಾಕಿರಲಿಲ್ಲ. ಹಂಗಾಗಿ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ತಿದ್ದೀನಿ. ಖಾರದ ಪುಡಿ ನಾವೇನಿಲ್ಲ ಅಂದರೆ ಒಂದು 5 ಸ್ಪೂನ್ ಅಥವಾ 6 ಸ್ಪೂನ್ ಹಾಕ್ತೀನಿ. ಇದಕ್ಕೆ ಚಿಕನ್ ಸಾರಿಗೆ ಒಂದು 4 ಸ್ಪೂನ್ ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಗ್ರೇವಿ ಇರೋದ್ರಿಂದ ನನ್ನ ಮಗ ಬರೀ ಕಿತಾಪತಿನೇ ಮಾಡೋದು ಜಾಸ್ತಿ. ಹಾಗಾಗಿ ಇದಕ್ಕೆ ಖಾರದ ಪುಡಿ, ಉಪ್ಪು ಮತ್ತೇನು ಹಾಕಿದ್ನಪ್ಪ ನೆನಪೇ ಇಲ್ಲಪ್ಪ, ಅಷ್ಟೇ ಅರಿಶಿನ. ಇದನ್ನು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಮಗ ಎಂಥ ನಾಟಕ ಮಾಡ್ತವನೆ ನೋಡಿ ಗೈಸ್. ಎಲ್ಲರಿಗೂ ಲವ್ ಯು ಅಂತ ಹೇಳ್ತವನೆ. ನೀವು ಎಲ್ಲರೂ ಕೂಡ ಲವ್ ಯು ಅಂತ ಹೇಳ್ಬಿಡಿ ನನ್ನ ಮಗನಿಗೋಸ್ಕರ ಅಂತ. ಓಕೆ, ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀವಲ್ವ, ಅದು ಒಂದು ಸ್ವಲ್ಪ ಕಾಯಬೇಕು. ಆ ಕುಕ್ಕರಲ್ಲಿ ಏನು ಮಾಡ್ತೀವಿ, ಮಟನ್ ಹಾಕ್ತೀವಿ. ಒಂದು ಕುಕ್ಕರಲ್ಲಿ ಆಲ್ರೆಡಿ ಚಿಕನ್ನು ರೆಡಿ ಮಾಡಿ ಕುದೀತಾ ಇದೆ ಒಂದು ಸ್ವಲ್ಪ. ಹಾಗೆ ಒಂದು 10-20 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಅದರಲ್ಲಿ ಚಿಕನ್ನು ಮಟನಿಗೆ
ನಾವು ಈಗ ಚಿಕನಿಗೆ ಹಾಕಿದ್ದೀನಲ್ಲ ಅದು ಖಾರ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹತ್ತುತ್ತೆ ಅನ್ನೋ ಕಾರಣಕ್ಕೆ ಅದನ್ನೊಂದು 5 ನಿಮಿಷ ಕುದಿಸ್ತಾರೆ. ಆಮೇಲೆ ಮಟನ್ನಿಗೂ ಕೂಡ ಅದೇ ಥರನೇ ಎಣ್ಣೆ ಕಾದ ಮೇಲೆ ಹಾಕ್ತಾಯಿದ್ದೀವಿ ಮಟನ್ನು. ಅದಕ್ಕೂ ಸೇಮ್ ಮೆಥಡು, ಓಕೆನಾ. ಅದಕ್ಕೂ ಉಪ್ಪು, ಖಾರದ ಪುಡಿ, ಅರಿಶಿನ ಇಷ್ಟೇ ಹಾಕೋದು ಫಸ್ಟ್ ಸ್ಟಾರ್ಟಿಂಗ್. ಎಲ್ಲರ ಮನೆಗೂ ಕಾಮನ್ನು, ನಮ್ಮ ಮನೆಯಲ್ಲೂ ಕೂಡ ಅದೇ ಹಾಕೋದು. ಉಪ್ಪು ಹಾಕ್ತಿದ್ದೀನಿ, ಆಮೇಲೆ ನೆಕ್ಸ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಬುಗ್ಗಿಬಿಟ್ಟು ಹಾಕಬೇಕು, ಯಾಕಂದರೆ ಕೂತಿರೋರಿಗೆ ಕಣ್ಣಿಗೆ ಸಿಡಿಯುತ್ತೆ. ಹಾಗಾಗಿ ಖಾರದ ಪುಡಿನ ಹಾಕ್ತಿದ್ದೀನಿ. ಇವಳೇನಪ್ಪ ಎಲ್ಲ ಲೋಗಲ್ಲೂ ಒಂದೇ ಥರ ನೈಟಿ ಉಟ್ಕೊತಾಳೆ ಅಂತ ಮಾತ್ರ ಅನ್ಕೋಬೇಡಿ, ಯಾಕಂದರೆ ಈ ನೈಟಿ ಉಟ್ಕೊಂಡಾಗಲೇ ನಮ್ಮ ಮನೆಗೆ ಏನಾರು ಒಂದು ಪದಾರ್ಥನ ಮಾಡ್ತಿರ್ತೀವಿ. ಹಂಗಾಗಿ ಮತ್ತೆ ನಾನು ವೀಡಿಯೋ ಮಾಡೋದಕ್ಕೋಸ್ಕರನೇ ಚೇಂಜ್ ಮಾಡಿ ಬಟ್ಟೆನ ಹಾಕ್ಕೊಂಡು ಅದೆಲ್ಲ ಮಾಡಲ್ಲ. ನಾನು ಹೆಂಗಿರ್ತೀನೋ ಹಾಗೆ ಮಾಡ್ತೀನಿ ಕೂಡ. ಪ್ಲೀಸ್ ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಯಾರೂ ಬೈಕೋಬೇಡಿ, ಓಕೆ. ಎಲ್ಲರಿಗೂ ನಾನು ಹೆಂಗಿದ್ದೀನೋ ಹಂಗೆ ತೋರಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎರಡಕ್ಕೂ ನಾನು ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಾಯಿತು. ಅದು ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲೇ. ಆಮೇಲೆ ಒಂದು ಸ್ವಲ್ಪ ನೀರು ಬಿಟ್ಟು ಅಮ್ಮ ಕುದಿಸ್ತಾರೆ. ನಾನು ಹೇಳ್ತೀನಿ ಇದು ಚಿಕನ್ನು, ಈ ಕಡೆದು ಮಟನ್ನು ಅಂತ. ನನ್ನ ಮಗ ನಗ್ತವನೆ. ಓಕೆ, ಒಂದು ಸ್ವಲ್ಪ ಕೆಮ್ಮು ಬೇರೆ ಆಗಿದೆ, ನೆಗಡೆ ಬೇರೆ ಆಗಿದೆ. ವಾಯ್ಸ್ ಕ್ಲಿಯರಿಟಿ ಇದೆ ಅಂತ ಅನ್ಕೋತೀನಿ. ನೀವೇನು ಡಬ್ಬಿಂಗ್ ವಾಯ್ಸ್ ಕೊಡ್ತೀರಾ ಪ್ಲೀಸ್. ನನಗೆ ಮಾತಾಡ್ತಾ ವೀಡಿಯೋ ಮಾಡಬೇಕು ಅಂತ ಆಸೆ, ಬಟ್ ನಾನು ಸೆಲ್ಫಿ ಕಿಟ್ಟಿನೂ ತೊಗೊಂಡಿಲ್ಲ. ಕೈಯಲ್ಲಿ ಹಿಡ್ಕೊತೀನಿ, ಮೊದಲೇ ನಾವು ಗಿಟ್ಕಿರೋದ್ರಿಂದ ಅಷ್ಟು ಪಿಕ್ಚರ್ ಕ್ಲಿಯರಿಟಿ ಕಾಣಲ್ಲ ಅಂತ ನನ್ನ ಮಗ ವೀಡಿಯೋ ಮಾಡ್ತಿದ್ದಾನೆ. ನನ್ನ ಮಗನೂ ಕೂಡ ಅಷ್ಟು ವೀಡಿಯೋ ಸರಿಯಾಗಿ ಮಾಡೋಕ್ಕೆ ಬರ್ತಿಲ್ಲ ಅಂತ ಅನಿಸುತ್ತೆ ಇನ್ನು ಸ್ಟಾರ್ಟಿಂಗು. ಓಕೆ, ಇವಾಗ ನಾವು ಇದಕ್ಕೆ ಸ್ವಲ್ಪ ಅದು ಕುದಿಬೇಕು, ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಮಟನ್ನು ಚಿಕನ್ನು. ಹಾಗಾಗಿ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ಚೆನ್ನಾಗಿ ನೆನಿಬೇಕಾ ತಪ್ಪು ತಿಳ್ಕೊಬೇಡಿ, ಚೆನ್ನಾಗಿ ಕುದಿಬೇಕು. ನೋಡಿ ಅಮ್ಮ ಇವಾಗ ನೀರು ಹಾಕ್ತವ್ರೆ. ಅದರಲ್ಲಿ 2 ಲೋಟದಷ್ಟು ನೀರು ಹಾಕ್ತವ್ರೆ. ಅದು ಸ್ವಲ್ಪ ಕುದಿಬೇಕು ಗೈಸ್. ಕುದ್ದಿದ ಮೇಲೆ ಆಮೇಲೆ ಮಸಾಲೆ ಇರುತ್ತಲ್ಲ, ಆ ಮಸಾಲೆನ ಆ್ಯಡ್ ಮಾಡ್ತಾರೆ, ಅದಕ್ಕೆ ಹಾಕ್ತಾರೆ. ಯಾಕಂದರೆ ಫಸ್ಟು ಖಾರದ ಪುಡಿ, ಉಪ್ಪು, ಹುಳಿ ಅದೆಲ್ಲದು ಮಟನ್ನಿಗೆ, ಚಿಕನ್ನಿಗೆ ಚೆನ್ನಾಗಿ ಕೂಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ಹಾಕ್ತಾರೆ, ಓಕೆನಾ. ಇವಾಗ ಅಮ್ಮ ಪ್ಲೇಟ್ಗಳನ್ನ ಮುಚ್ಚಾಯಿತು. ನಾವು ನೆಕ್ಸ್ಟು ಮಸಾಲೆ ರುಬ್ಬಿದ್ದೀವಲ್ಲ, ಅದು ಒಂದು ಅರ್ಧ ಗಂಟೆನೋ ಕುದಿಲಿಕ್ಕೆ ಬಿಡ್ತಾರೆ. ಒಂದು ಅರ್ಧ ಗಂಟೆ ಕುದ್ದ ಮೇಲೆ ಮಸಾಲೆನ ಅದಕ್ಕೆ ಸೇರಿಸಿ ಕುಕ್ಕರ್ನ ಆಮೇಲೆ ಮುಚ್ಚುತ್ತಾರೆ. ಹೀಗೆ ನಮ್ಮ ಮನೇಲಿ ಮಾಡೋದು. ಎಲ್ಲರ ಮನೆಗೂ ಹೀಗೇ. ಕೆಲವು ಮನೆಯಲ್ಲೆಲ್ಲ ನೀರುಳ್ಳಿನ, ಟೊಮೊಟೊನ, ಲವಂಗ, ಚಕ್ಕೆ, ಹಸಿ ಶುಂಠಿ ಆ ಥರದ್ದೆಲ್ಲ ಇದು ಹುರ್ಕೊತಾರೆ ಎಣ್ಣೆಲಿ, ಓಕೆನಾ. ನಮ್ಮ ಮನೇಲಿ ಏನು ಹುರ್ಕೊನಲ್ಲ ಗೈಸ್, ನಾವು ಹಿಂಗೆ ಡೈರೆಕ್ಟು ಹೆಚ್ಚು ಮಾಡು ಇದೆ ದಂಡಂ ದಶಂ ಗಡ 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 ಆಗಿಬಿಡ್ಬೇಕು. ಇವಾಗ ಮನೇಲಿ ಅಮ್ಮ ಮಸಾಲೆ ರುಬ್ಕೊಂಡಿದ್ವಲ್ಲ, ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಹಾಕ್ತಿದ್ದಾರೆ. ಕೆಲವರು ಮಾಡೋದು ಪದಾರ್ಥ ಅವ್ರಿಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಈ ಥರ ನಾವು ಎಲ್ಲ ಈ ಥರ ಹಸೆದೆ ಎಲ್ಲ ಮಾಡ್ಕೊತೀವಿ, ನಮಗಿಷ್ಟ ಆಗುತ್ತೆ. ಸಾಂಬಾರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಲ್ಲ ಹುರ್ಕೊಳ್ಳೋದ್ರಿಂದ ಅದು ಒಂಥರ ಟೇಸ್ಟ್ ಆಗಿರ್ಬೋದು, ಇದು ಒಂಥರ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ. ಓಕೆ, ಈಗ ಮಸಾಲೆ ಎಲ್ಲ ಹಾಕಾಯಿತು ಅಮ್ಮ. ಇದಕ್ಕೆ ಎಷ್ಟು ಬೇಕೋ, ಇದು ಕೋಳಿ ಸಾರು ಇವಾಗ ಮಾಡ್ತಿದ್ದಾರಲ್ಲ, ಈ ಕೋಳಿ ಸಾರಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕಿದರು. ಮಟನ್ ಸಾರಿಗೆ ಇದ್ದಿದ್ದು ಓಟು ಹಾಕಿ ಮುಚ್ಚಿದ್ರು. ಯಾಕಂದರೆ ಮಟನ್ ಸಾರು ಒಂದು 3 ಡೇಸ್ 4 ಡೇಸ್ ಇಟ್ಕೊಂಡು ತಿಂತಾರೆ ನಮ್ಮ ಮನೆಯಲ್ಲಿ, ಸುಳ್ಳು ಕೇಳಬೇಕು. ಒಂದು 3-4 ದಿವಸ ಇಟ್ಕೊಂಡು ತಿಂತೀವಿ. ಬಟ್ ಕೋಳಿ ಸಾರು 1 ದಿನ ಅಥವಾ 2 ದಿನ ನೈಟ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಡ್ಬೇಕು ಕೋಳಿ ಸಾರು. ಅಷ್ಟೇ ಮಾಡೋದು ನಾವು. ಸ್ವಲ್ಪನೇ ಫ್ರೈ ನನಗೆ ಗ್ರೇವಿ ಹಂಗೆ ಮಾಡ್ಕೊಂಬಿಡ್ತೀವಿ. ಮಟನ್ ಸಾರೇ ಒಂದು ಸ್ವಲ್ಪ ತಿಳಿ ಇರುತ್ತೆ, ಯಾಕಂದರೆ ಕುದ್ದಂಗೆ ತುಂಬ ರುಚಿ ಬರುತ್ತೆ ಮಟನ್ ಸಾರು.
ನಾವು ಒಂದೇ ಸಲ ಊಟ ಮಾಡಿ ಬಿಟ್ಟರೆ ಮಟನ್ ಸಾರು ಟೇಸ್ಟೇ ಹೋಗ್ಬಿಡುತ್ತೆ. ನೀವು ಒಂದು 2 ದಿನ 3 ದಿನ ಇಟ್ಕೊಂಡು ತಿಂದರೆ ಅದು ಅದ್ರದ್ದು ರುಚಿನೇ ಬೇರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು 3 ದಿವಸಕ್ಕಾಗುವಷ್ಟು ನಾವು ಮಟನ್ ಸಾರು ಮಾಡ್ತೀವಿ. ನಾವು ನಿಮ್ಮ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ನಮ್ಮ ಮನೇಲಿ ಹೀಗೇ ಮಾಡೋದು. ಯಾಕಂದರೆ ಮಟನ್ ರೇಟ್ ಇವಾಗ 800 ರೂಪಾಯಿ ಆಗಿದೆ ಗೈಸ್, ತುಂಬಾ ರೇಟ್ ಆಗಿಬಿಟ್ಟಿದೆ. ಅಪ್ಪ 800 ರೂಪಾಯಿ ಅಂದರೆ ಏನು ತಿಂತೀರಾ 800 ರೂಪಾಯಿ ಕೊಟ್ಟು? ಓಕೆ, ಆದರೂ ಬಿಡೋಕ್ಕಾಗಲ್ಲ, ತಗೊಂಡು ತಿನ್ನಲೇಬೇಕು, ತಿಂತೀವಿ ಕೂಡ. ಓಕೆ, ಇವಾಗ ಮಸಾಲೆ ಎಲ್ಲ ಎರಡಕ್ಕೂ ಮಿಕ್ಸ್ ಮಾಡಾಯಿತು. ಓಕೆನಾ. ಅಮ್ಮ ಕ್ಲೀನ್ ಭಾಳ ತುಂಬಾ ನೀಟು, ಎಲ್ಲದನ್ನು ತೊಳೆದು ನೀಟ್ ಮಾಡಿ ಅದನ್ನು ಇವಾಗ ಮುಚ್ತಾರೆ. ಫಸ್ಟು ಕ್ಲೀನಾಗಿ ಕರೆಕ್ಟ್ ಇದೆಯೋ ಇಲ್ಲ ಅಂತ ನೋಡ್ಕೊತಾರೆ. ಓಕೆನಾ. ಹೇಗಿದೆ ಅಂತ ನೋಡಿಕೊಂಡು ಆಮೇಲೆ ಮುಚ್ಚುತ್ತಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ ನೋಡ್ತಾರೆ, ಕೈಯಲ್ಲಿ ಹಾಕ್ಕೊಂಡು ನೆಕ್ಕೊತಾರೆ, ಟೇಸ್ಟ್ ನೋಡ್ತಾರೆ. ಯಾಕಂದರೆ ಉಪ್ಪು ಖಾರ ಸರಿಯಾಗಿದ್ದರೆ ಮಾತ್ರ ಆ ಮಟನಿಗಾಗಲಿ ಚಿಕನಿಗಾಗಲಿ ಹತ್ತೋದು ಅಲ್ವಾ. ಹಂಗಾಗಿ ಇವಾಗ ಅಮ್ಮ ಕುಕ್ಕರ್ಗಿನ್ನ ಮುಚ್ತಾರೆ. ಫಸ್ಟ್ ಯಾಕೆ ಕುಕ್ಕರ್ ಮುಚ್ಬೋದು ಗೈಸ್ ನಿಮಗೆ? ನಾನು ಆಲ್ರೆಡಿ ನನಗೆ ಗೊತ್ತಿದೆ. ಇವಾಗ ಈ ಕುಕ್ಕರ್ ಮುಚ್ತಿರೋದೆ ಕೋಳಿ ಸಾರಿಗೆ ಗೈಸ್. ಕೋಳಿ ಸಾರಿಗೆ ಇವಾಗ ಕುಕ್ಕರ್ನ ಮುಚ್ಚಿ ಒಂದು 3 ವಿಶಿಲ್ ಕೂಗಿಸ್ತಾರೆ. ಕೋಳಿ ಸಾರು, ಕೋಳಿ ಫ್ರೈಯೋ ಅಥವಾ ಗ್ರೇವಿನೋ ಎರಡೋ ಯಾವುದೋ ಗೊತ್ತಿಲ್ಲ, ರೆಡಿ ಆಗುತ್ತೆ. ಆಮೇಲೆ ಈ ಕಡೆ ಮಟನ್ ಸಾರಿಗೂ ಕೂಡ ರೆಡಿ ಮಾಡ್ಕೊತವ್ರೆ ಕುಕ್ಕರ್ ಬಾಯಿ ಮುಚ್ಚಲಿಕ್ಕೆ. ಇವಾಗೆಲ್ಲ ಕುಕ್ಕರ್ಗಳು ಬಂದಿರೋದ್ರಿಂದ ಎಷ್ಟು ಅನುಕೂಲ ಆಗ್ತಿದೆ ಅಂದರೆ, ದಡ್ ಅನ್ನಂಗೆ ಕೋಳಿ ಸಾರು ಮಟನ್ ಸಾರು ಎಷ್ಟೊತ್ತಿಗಾದ್ರೂ ತೊಗೊಂಬನ್ನಿ, ಒಂದು 5-10 ನಿಮಿಷಕ್ಕೆ ನಮ್ಮ ಮನೇಲಿ ರೆಡಿಯಾಗಿರುತ್ತೆ. ಮೊದಲೇ ಅವಾಗೆಲ್ಲ ಹೆಂಗಿತ್ತು ಅಂದರೆ ಪಾತ್ರೆ ಒಳಗೆ ಮಾಡಬೇಕಾಗಿತ್ತು, ಚೆನ್ನಾಗಿ ಬೇಯಿಸ್ಬೇಕಿತ್ತು ಪಾತ್ರೆಯಲ್ಲಿ. ಇವಾಗ ಸಿಲಿಂಡರು ಒಲೆ ಬಂದಿರೋದ್ರಿಂದ ತುಂಬಾ ಅನುಕೂಲ. ಅವಾಗೆಲ್ಲ ಮೊದಲೇ ನಮ್ಮ ಅಮ್ಮರೆಲ್ಲ ಹೇಳ್ತಾಯಿದ್ರು, ನಮ್ಮ ಅಜ್ಜಿ ನಮ್ಮಮ್ಮ, ಅವಾಗೆಲ್ಲ ಒಲೆ ಮೇಲೆ ಮಾಡಬೇಕಾಗಿತ್ತು, ನಾವು ಒಲೆ ಹೊಚ್ಚಬೇಕಾಗಿತ್ತು. ಒಲೆ ಹೊಸ್ದಾಗ ಮನೆ ತುಂಬ ಹೊಗೆ ಆಗ್ತಿತ್ತು. ತುಂಬಾ ಅವಾಗೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ತಿರುವಾಗ ಎಷ್ಟು ಕಷ್ಟಪಟ್ಬಿಟ್ಟಿದ್ದಾರೆ ಅವಾಗೆಲ್ಲ. ಅವರೆಲ್ಲ ಒಲೆ ಹೊಚ್ಚೋದ್ರಿಂದ ಹಿಡಿದು ಅಡುಗೆ ಮಾಡಬೇಕು. ಮಟನ್ ತಂದಾಗ, ಚಿಕನ್ ತಂದಾಗ ಸ್ವಲ್ಪ ಕುರಿ ಬಲ್ತಿದ್ರೆ ಏನಿಲ್ಲ ಅಂದರೂ ಒಂದು 5 ಅವರ್ ತನಕ ಅದನ್ನು ಬೇಯಿಸ್ಬೇಕಾಗಿತ್ತಂತೆ. ಓಕೆನಾ, 5 ಗಂಟೆ ಬೇಯಿಸ್ಬೇಕಾಗಿತ್ತಂತೆ. ಇವಾಗ ಏನಿಲ್ಲ, ಎಷ್ಟೇ ಬಲ್ತಿದ್ರೂ ಕೂಡ ಕುರಿ 4 ವಿಶಿಲಿಗೆ ದಡ್ಡಾಗಿರುತ್ತೆ. ಇದಕ್ಕೆ ಹೇಳೋದು ಕುಕ್ಕರ್ ಇಸ್ ಬೆಸ್ಟ್ ಅಂತ. ಇಲ್ಲಿ 2 ಕುಕ್ಕರ್ ಮುಚ್ಚಾಯಿತು, ವಿಶಲ್ ಕೂಗುತ್ತೆ. ಇಲ್ಲಿ ಪರೋಟಾನ ನಾನು ಬೇಯಿಸ್ಕೊತಾ ಇದ್ದೀನಿ. ಪರೋಟಾನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಬೇಕು ಅಂತ ಅಂದರೆ ಪ್ಲೀಸ್ ಒಂದು ಸಲ ನೀವು ಕಮೆಂಟ್ ಹಾಕಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಪರೋಟ ಈಸ್ ರೆಡಿ. ಓಕೆ, ನಾವು ಊಟಕ್ಕೆಲ್ಲರೂ ಕೂತ್ಕೊಂಡ್ವಿ ಗೈಸ್, ಅಷ್ಟರು ಕೂತ್ಕೊಂಡ್ವಿ. ನಮ್ಮ ಮನೇಲಿ ಈ ಥರ ಏನಾರು ಮಾಡಿದಾಗ ಅಷ್ಟರು ಒಗ್ಗಟ್ಟಲ್ಲಿ ಕೂತ್ಕೊಂಡು ಊಟ ಮಾಡೋದಂದರೆ ಏನೋ ಒಂಥರ ಖುಷಿ. ನೋಡಿ, ನನ್ನ ಮಗ ಇದ್ದಾನೆ, ಸಣ್ಣ ಮಗ ಇದ್ದಾನೆ, ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಓಕೆನಾ. ಈ ಕಡೆ ಪರೋಟ, ನಮಗೆ ಚಿಕನ್ ಸಾರು ಹಾಕ್ಕೊಂಡಿದ್ದೀವಿ ನಾವು. ಅಪ್ಪಾಜಿ ಅಮ್ಮ ಮಟನ್ ಸಾರು ಹಾಕ್ಕೊಂಡಿದ್ದಾರೆ. ನನ್ನ ಮಗ ಮೊಬೈಲಲ್ಲಿ ಫುಲ್ ಬ್ಯುಸಿ ಹಾಕ್ಕೊಂತನೂ ಊಟ ಮಾಡ್ತಿದ್ದಾನೆ, ಹೇಳಿದರೆ ಕೇಳಲ್ಲ. ಈ ಕಡೆ ನನ್ನ ಸಣ್ಣ ಮಗನೂ ಅಷ್ಟೇ. ನಾವು ಎಲ್ಲರ ಜೊತೆನೂ ಹೀಗೆ ಕೂತ್ಕೊಂಡು ಊಟ ಮಾಡ್ತಾ ಕೂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ, ಸಮಾಧಾನ, ಅದ್ರ ಖುಷಿನೇ ಬೇರೆ ಗೈಸ್. ಓಕೆ, ಇದು ನನ್ನ ವಿಡಿಯೋ ಲಾಗ್ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮನ್ನು ನಾನು ಸಿಗ್ತೀನಿ ಗೈಸ್.